ಅಪ್ಪಾಜಿ ಅಪ್ಪಾಜಿ ಏನಾಯ್ತಮ್ಮ? ಭುವನ್ ನನಗೆ ತುಂಬಾ ಹೊಡಿತಾ ಇದ್ದಾನೆ ಅಪ್ಪಾಜಿ, ದಯವಿಟ್ಟು ನನ್ನ ಕಾಪಾಡಿ. ಎಲ್ಲಮ್ಮ? ಅಲ್ಲಮ್ಮ, ನಿನ್ನಂತ ಒಳ್ಳೆ ಹುಡುಗಿ ಮೇಲೆ ಅವನ್ ಕೈ ಮಾಡಿದ್ದ. ಎಲ್ಲಿ ಆ ಭುವನ್? ಎಲ್ಲಿ ಕರಿಯಮ್ಮ ಅವನ್ನ? ಏ ಭುವನ್! ಅಪ್ಪಾಜಿ, ಭುವನ್ ಎಲ್ಲಿದ್ದಾರೆ? ಸುಬ್ರಾಯನ್ ಹೋಟ್ಲಿಗೆ ಪೇಪರ್ ತರಕ್ ನೀವೇ ಕಳ್ಸಿದ್ರಲ್ಲ. ಗೊತ್ತು ಕಣಮ್ಮ, ಇವಳೇನೋ ಭುವನ್ ಹೊಡೆದ ಅಂತೇಳಿ ಓಡ್ ಬಂದಲ್ಲ. ಅಲ್ಲ, ಭುವನ್ ಪೇಪರ್ ತರೋದಕ್ಕೆ ಅಂತೇಳಿ ಅಂಗಡಿಗೆ ಹೋಗಿದ್ದಾನೆ. ಅಂಗಡಿನಲ್ಲಿ ಇದ್ಕೊಂಡು ಇಲ್ಲಿ ಮನೆಯಲ್ಲಿರೋಳಿಗೆ ಹೊಡೆಯೋದಕ್ಕೆ ಹೇಗೆ ಸಾಧ್ಯ? ಅವನ್ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಪವಾಡ ಇರಬಹುದಾ ಅಂತ ಕರೆದೆ ಅಷ್ಟೇ. ಅಪ್ಪಾಜಿ ಇಲ್ಲ, ಅವ್ರು ಪೇಪರ್ ತರಕ್ ಹೋಗಿಲ್ಲ, ನಿಜವಾಗ್ಲೂ ನನ್ಗೆ ಹೊಡಿತಾ ಇದ್ರು. ದಯವಿಟ್ಟು ಕಾಪಾಡಿ ಅಪ್ಪಾಜಿ. ಸಾಕು, ಸುಮ್ಮನಿರ್ತೀಯಾ? ಮೊನ್ನೆನೇ ನನಗೆ ಅನುಮಾನ ಬಂದಿತ್ತು, ನಮ್ಮ ಭುವನ್ ಹಾಗೆಲ್ಲ ಹೆಂಗಸು ಮೇಲೆ ಕೈ ಮಾಡೋನಲ್ಲ ಅಂತ. ಆದ್ರೇನೋ ಫಸ್ಟ್ ಟೈಮ್ ನೀನು ಹೇಳ್ತಾ ಇದೀಯ ಅಂತೇಳಿ ನಿನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ ನಾನು ಸುಮ್ಮನಿರ್ಬೇಕಾಯ್ತು. ಅದರಲ್ಲೂ ಹೂವಿ ಬೇರೆ ಮಾತಾಡ್ತಿದ್ನಲ್ಲ, ಮಧ್ಯಪ್ರವೇಶ ಮಾಡೋದು ಬೇಡ ಅಂತ ಸುಮ್ಮನಾದೆ ಅಷ್ಟೇ. ಅಲ್ಲಮ್ಮ, ಹೇಗಮ್ಮ ಸಾಧ್ಯ? ಅವನು ಹೇಗಮ್ಮ ಹೊಡಿತಾನೆ? ಅವನು ಪೇಪರ್ ತರೋದಕ್ಕಂತೇಳಿ ಅಂಗಡಿಗೆ ಹೋಗಿದ್ದಾನೆ. ದನಗಳೇ, ಏನಿದೆಲ್ಲ? ಏನಾಯ್ತು? ಭುವನ್, ನೀನು ಊರುಣನಿಗೆ ಹೊಡೆದೆ ಅಂತೆ, ನಾನು ಅವಳನ್ನ ಕಾಪಾಡಬೇಕಂತೆ. ಅಲ್ಲ ಭುವನ್, ನೀನು ಸುಬ್ರಾಯನ ಅಂಗಡಿಯಲ್ಲಿ ಇದ್ಕೊಂಡು ಮನೇಲಿರೋ ಊರುಗಳನಿಗೆ ಹೊಡೆಯೋ ಶಕ್ತಿ ಇದೆಯಾ ನಿನಗೆ? ದನಗಳೇ, ನಾನು ಅವಳ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ಮೊನ್ನೆ ಕೂಡ ಸುಳ್ಳು ಅಪಾದನೆ ಹೊರಿಸಿದ್ಲು. ನನಗೆ ಗೊತ್ತು ಭುವನ್ ನೀನೇನು ಅಂತ. ಅಪ್ಪಾಜಿ, ಮೊನ್ನೆ ಹೊಡೆದಿದ್ ನಿಜ, ಸುಳ್ಳೇನಲ್ಲ. ಅಂದ್ರೆ ಇವತ್ತು ಹೊಡೆದಿರೋದು ಸುಳ್ಳ? ಇವತ್ತು ಅದು ಸುಮ್ನಿರಮ್ಮ. ಸುಳ್ಳಿಗೆ ಸುಳ್ಳು ಪೋಣಿಸ್ಬೇಡ. ಸುಮ್ಮನೆ ನಮ್ಮ ಭುವನ್ ಮೇಲೆ ಏನೇನೋ ಅಪವಾದ ಹೊರಿಸ್ಬೇಡ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ಹೆಣ್ಣು ಅಂತನೂ ನೋಡದೆ ಭುವನ್ ಕೈಲೇ ಎಲ್ಲರ ಮುಂದೆನೂ ಕೆನೆ ಹೊಡಿಸ್ತೀನಿ ಅಷ್ಟೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.